ನಮಸ್ಕಾರ ವಿದ್ಯಾರ್ಥಿಗಳೆಲ್ಲರಿಗೂ. ನಾವು ಶಾಲಾ ಸಿದ್ಧತೆ ಅನ್ನುವಂಥ ಕಾರ್ಯಕ್ರಮವನ್ನು ನಿಮಗಾಗಿ ನಿಮ್ಮ ಮನೆ ಬಾಗಿಲಿಗೆ ತಂದಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ಇದೆ ಕಡಲು ದಾಟಲಿಕ್ಕೆ, ಇದೆ ಬೆಟ್ಟ ಹತ್ತಲಿಕ್ಕೆ, ಇದೆ ನಯನ ನೋಡಲಿಕ್ಕೆ ಬಾನಾಚೆಯ ರಂಗು ರಂಗುಗಳ, ಇದೆ ಕಂಠ ಹಾಡಲಿಕ್ಕೆ ರಾಗ ರಾಗಗಳ, ಬಳಸು ಇಂದ್ರಿಯ ಶಕ್ತಿಯ ಮುದ್ದು ರಾಮ. ನಾವು ಸದಾ ಕ್ರಿಯಾಶೀಲರಾಗಿರಬೇಕು. ಮಕ್ಕಳೇ, ಒಂದು ವಿಚಾರ ನೀವು ತಿಳ್ಕೊಳ್ಬೇಕು. ಕಲಿಯುವ ಮನ ಇಲ್ಲದಿರೆ ಹುಟ್ಟಿರದ ದೋಣಿಯದು. ಕಲೀಲಿಕ್ಕೆ ಮನಸ್ಸೇ ಇಲ್ಲದೆ ಇದ್ದರೆ ಅವ್ರ ಬದುಕು ಹುಟ್ಟಿಲ್ಲದೆ ಇರುವಂಥ ದೋಣಿ. ಅದು ದಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಹೊಳೆನಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕಾಗಿ ಸದಾ ಕಲಿಯುವ ಮನಸ್ಸಿರಬೇಕು. ಹಾಗಾಗಿ ಜ್ಞಾನದಾಹ ಅನ್ನುವಂಥದ್ದು ಶಾಲೆ ಇದ್ದರೆ ಮಾತ್ರ ಅಲ್ಲ, ಮನೆಯಲ್ಲಿದ್ದರೂ ಕೂಡ ಇರಬೇಕು. ಆ ಕಾರಣಕ್ಕೆ ಈ ಒಂದು ಶಾಲಾ ಸಿದ್ಧತೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೇನೆ. ಬನ್ನಿ ಮಕ್ಕಳೇ, ಇವತ್ತು ಈಗ ನೀವು ಈ ಪಾಠದಲ್ಲಿ ನನ್ನ ಜೊತೆ ಆಗಬೇಕಾದ್ರೆ ನಿಮ್ಮ ಹತ್ರ 2 ಸಲಕರಣೆಗಳಿರಬೇಕು. ಒಂದು ಬರೆಯುವ ನೋಟ್ ಪುಸ್ತಕ ಮತ್ತು ಬರೆಯುವ ಸಾಧನ. ಪೆನ್ನು ಅಥವಾ ಪೆನ್ಸಿಲ್ ತಗೊಳ್ಳಿ, ಒಂದು ನೋಟ್ಬುಕ್ ತಗೊಳ್ಳಿ. ನಾನು ನಿಮ್ಮ ಜೊತೆಗೆ ಚಟುವಟಿಕೆ ಮೂಲಕ ಈ ಕನ್ನಡ ಪಾಠವನ್ನು ಆರಂಭಿಸ್ತಾ ಇದ್ದೀನಿ. ಈಗ ನಾವು ಒಂದು ಧ್ವನಿಯನ್ನು ಕೇಳೋಣ. ಈ ಧ್ವನಿ ಯಾವ ಪ್ರಾಣಿಯದು ಅಂತ ನೀವು ಊಹೆ ಮಾಡ್ತೀರಲ್ವೇ? ನೋಡಿ, ಕೇಳಿಸ್ಕೊಳ್ಳಿ. ಹೌದು, ಈ ಪ್ರಾಣಿ ನೀವು ಊಹೆ ಮಾಡದಂತೆ ಸರಿ ಇದೆ. ಮತ್ತೊಂದು ಧ್ವನಿಯನ್ನು ನೀವು ಕೇಳಿಸ್ಕೊಳ್ತೀರಲ್ವೇ? ನೋಡಿ, ಸೂಕ್ಷ್ಮವಾಗಿ ಗ್ರಹಿಸಿ ನಿಮ್ಮ ಇಂದ್ರಿಯ ಶಕ್ತಿಯನ್ನು ಬಳಸಿ. ನೀವು ಹೇಳಿದಂಥ ಉತ್ತರ ಸರಿ ಇದೆ. ಮತ್ತೊಂದು ಪ್ರಾಣಿಯ ಅಥವಾ ಪಕ್ಷಿಯ ಧ್ವನಿಯನ್ನು ಕೇಳಿಸ್ತೇನೆ. ಕೇಳಿಸ್ಕೊಂಡು ನೀವೇ ಉತ್ತರ ಕೊಡಿ. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ನೋಡಿ, ಅಲ್ಲಿ ಎಲ್ಲ ಪ್ರಾಣಿಗಳು ಧ್ವನಿಯನ್ನು ಕೇಳಿಸ್ತಾ ಇದ್ದೀನಿ ನಿಮಗೆ ಈ ಧ್ವನಿ ಕೇಳಿದಾಗ ಏನು ಅನ್ನಿಸ್ತು? ಪ್ರಾಣಿಗಳು ಧ್ವನಿ ಮಾಡ್ತವೆ, ಮನುಷ್ಯರು ಕೂಡ ಧ್ವನಿ ಮಾಡ್ತಾರೆ. ಮನುಷ್ಯನೂ ಒಂದು ಪ್ರಾಣಿ ಅಲ್ವೇ? ಈ ಧ್ವನಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಇದೆ. ಇದನ್ನು ನಾವು ಶಬ್ದ ಅಂತಲೂ ಕರಿಬಹುದು. ಈ ಶಬ್ದ ಧ್ವನಿಯಾಗಿ ಧ್ವನಿ ಮುಂದೆ ಏನಾಗುತ್ತೆ? ಈ ಧ್ವನಿ ಮುಂದೆ ನಮ್ಮ ಮಾನವ ಕುಲದಲ್ಲಿ ಅಕ್ಷರವಾಗುತ್ತೆ. ಈ ಅಕ್ಷರ ಮೌಖಿಕವಾಗಿಯೂ ಇರುತ್ತೆ, ಲಿಖಿತವಾಗಿಯೂ ಇರುತ್ತೆ. ಯಾವ ಧ್ವನಿಯನ್ನು ಸಾರ್ವತ್ರಿಕವಾಗಿ ಒಪ್ಕೊಳ್ತೀವೋ ಅಥವಾ ಆ ಪ್ರಾಣಿ ವರ್ಗ ಒಪ್ಕೊಳ್ಳುತ್ತೋ ಅದು ಆ ಪ್ರಾಣಿ ಅಥವಾ ಪಕ್ಷಿ ವರ್ಗದಲ್ಲಿ ಭಾಷೆ ಅನ್ನಿಸುತ್ತೆ. ಮನುಷ್ಯರಿಗೂ ಕೂಡ ಆ ಒಪ್ಪಿತವಾದ ಧ್ವನಿ ಸಂಕೇತಗಳೇ ಭಾಷೆ. ಎಲ್ಲರೂ ಒಂದೇ ಥರ ಒಪ್ಕೊಂಡ್ಬಿಟ್ರೆ ಆ ಧ್ವನಿಗೊಂದು ಅರ್ಥ ಬಂದ್ಬಿಡುತ್ತೆ. ಅದನ್ನು ಭಾಷೆ ಅಂತ ಕರಿತೀವಿ. ಅದು 2 ರೀತಿಯಲ್ಲಿರುತ್ತೆ. ಒಂದು ಲಿಖಿತವಾಗಿ, ಇನ್ನೊಂದು ಆಡುವ ಭಾಷೆ, ಮೌಖಿಕವಾಗಿ. ಬನ್ನಿ ಮಕ್ಕಳೇ, ನೋಡಿ, ಅಕ್ಷರಗಳನ್ನು ವರ್ಣ ಅಂತಲೂ ಕೂಡ ಕರಿತೇವೆ. ವರ್ಣ ಅಂದರೂ ಒಂದೇ, ಅಕ್ಷರ ಅಂದರೂ ಒಂದೇ. ಹಾಗಾದರೆ ಅಕ್ಷರ ಅಂದ್ರೇನು? ಅಕ್ಷರ. ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದ್ದು, ಅಂದರೆ ಶಾಶ್ವತವಾದದ್ದು. ಶಾಶ್ವತವಾದ ಒಪ್ಪಿತ ಧ್ವನಿ ಸಂಕೇತಗಳೇ ನಮ್ಮಲ್ಲಿ ಭಾಷೆಯಾಗಿ ಪರಿಣಮಿಸುತ್ತೆ. ಈಗ ಅಕ್ಷರ ಅಥವಾ ವರ್ಣಗಳ ಸರಿಯಾದ ಒಂದು ಜೋಡಣೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದನ್ನು ನಾವು ವರ್ಣಮಾಲೆ ಅಂತ ಕರಿತೇವೆ. ಬನ್ನಿ, ನಮ್ಮ ಕನ್ನಡ ವರ್ಣಮಾಲೆ ಬಗ್ಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಇವತ್ತು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳೇ, ನೀವೀಗಾಗಲೇ ತರಗತಿ 1ರಿಂದ 7ನೇ ತರಗತಿವರೆಗೂ ಅಭ್ಯಾಸ ಮಾಡಿದ್ದೀರಾ. ಅಕ್ಷರ ಬರೆದಿದ್ದೀರಾ, ಓದಿದ್ದೀರಾ, ಗುರುತಿಸಿದ್ದೀರಾ, ಹೊಂದಿಸಿದ್ದೀರಾ, ತಪ್ಪನ್ನು ಹುಡುಕಿದ್ದೀರಾ, ಸರಿ ಮಾಡಿದ್ದೀರಾ, ವಾಕ್ಯ ಬರೆದಿದ್ದೀರಾ, ಪಾಠ ಓದಿದ್ದೀರಾ, ಎಲ್ಲ ಇದೆ. ಈಗಾಗಲೇ ಕನ್ನಡ ವರ್ಣಮಾಲೆಯಲ್ಲಿ ಒಂದು 3 ಮುಖ್ಯ ಭಾಗಗಳಿದೆ. ನೋಡಿ, ಅಲ್ಲಿ ಸ್ವರಾಕ್ಷರಗಳು, ಯೋಗವಾಹಕಗಳು ಮತ್ತು ವ್ಯಂಜನಾಕ್ಷರಗಳು. ಈ ಸ್ವರಾಕ್ಷರಗಳು ಒಟ್ಟು 13 ಇದೆ, ಯೋಗವಾಹಕಗಳು 2 ಇದೆ, ವ್ಯಂಜನಾಕ್ಷರಗಳು 34 ಇವೆ. ಇದನ್ನು ನಾವು ಕನ್ನಡ ವರ್ಣಮಾಲೆ ಅಂತ. ಈ ಸರಿಯಾದ ಜೋಡಣೆ ಆದ್ದರಿಂದ ಇದನ್ನು ನಾವು ಮಾಲೆ ಅಂತ ಕರಿತೇವೆ. ಮತ್ತೊಂದು ವಿಚಾರ ನಿಮಗೆ ಹೇಳುವಂಥದ್ದು, ಈ ಸ್ವರಾಕ್ಷರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಾಕ್ಷರಗಳು. ಏನದು ಸ್ವತಂತ್ರ ಅಂದರೆ? ನಾಭಿಮೂಲದಿಂದ ಹೊರಟು ಕಹಳೆಯ ಪಾಂಗಿನೋಳ್ ಶಬ್ದದ್ರವ್ಯಂ ಉಗೈಸುಗುಂ ಅಂತ ವ್ಯಾಕರಣಕಾರರು ಹೇಳ್ತಾರೆ. ಈ ಕಾರಣಕ್ಕೆ ನಾವು ಈ ಸ್ವರಾಕ್ಷರಗಳನ್ನು ಸ್ವತಂತ್ರ ಅಕ್ಷರಗಳು ಅಂತ ಕರಿತೇವೆ. ಹಾಗಾದರೆ ಬೇರೆ ಅಕ್ಷರ ಹೇಗೆ ಉತ್ಪತ್ತಿ ಆಗುತ್ತೆ? ಬೇರೆ ಅಕ್ಷರಗಳು
ಬಾಯಿಯಲ್ಲಿರುವಂತಹ ಬೇರೆ ಬೇರೆ ಅಂಗಗಳ ಸಹಾಯದಿಂದ ಉತ್ಪತ್ತಿಯಾಗತ್ತೆ. ಆದರೆ ಸ್ವರಾಕ್ಷರಗಳು ನಾಭಿಮೂಲದಿಂದ ಹೊರಟು ಬರ್ತವೆ. ಅವು ಸ್ವತಂತ್ರವಾದಂಥ ಅಕ್ಷರಗಳು. ಅವು ಕನ್ನಡ ವರ್ಣಮಾಲೆಯಲ್ಲಿ ಅ ಇಂದ ಔವರೆಗಿನ 13 ಅಕ್ಷರಗಳು. ನೋಡಿ ಮಕ್ಕಳೇ, ಅಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ 2 ಭಾಗವನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ತರಗತಿಗಳಲ್ಲಿ ಶಾಲೆಗಳಲ್ಲಿ ಕೇಳಿದಿರಿ. ಹ್ರಸ್ವ ಸ್ವರ ಅಂದ್ರೇನು, ದೀರ್ಘ ಸ್ವರ ಅಂದ್ರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದು ಹ್ರಸ್ವ ಅಂದರೆ ಚಿಕ್ಕದು ಅಂತ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರ ಅಂತ ಕರಿತೇವೆ. ಮಾತ್ರ ಕಾಲ ಅಂದ್ರೇನು? ಒಂದು ಅಕ್ಷರವನ್ನು ಹೇಳಲಿಕ್ಕೆ ತೆಗೆದುಕೊಳ್ಳುವಂಥ ಕಾಲವನ್ನು ಮಾತ್ರ ಕಾಲ ಅಂತ ಕರಿತೇವೆ. ಅದೇ ರೀತಿ 2 ಮಾತ್ರ ಕಾಲ ಅಂತಂದರೆ 2 ಅಕ್ಷರಗಳು ಉಚ್ಚರಿಸುವಷ್ಟು ಕಾಲವನ್ನು ಒಂದೇ ಅಕ್ಷರ ಪಡ್ಕೊಂಡ್ರೆ ಅದನ್ನು ದೀರ್ಘ ಸ್ವರ ಅಂತ ಕರಿತೇವೆ. ಅದರಲ್ಲಿ ಅ, ಇ, ಉ, ರು, ಎ, ಓ ಇವು 6 ಹ್ರಸ್ವ ಸ್ವರಗಳಾಗ್ತವೆ. ಇನ್ನು ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಔ ಇವು ದೀರ್ಘ ಸ್ವರಗಳಾಗ್ತವೆ. ಒಟ್ಟು 7 ಮತ್ತು 6 ಕೂಡಿ 13 ಸ್ವರಾಕ್ಷರಗಳು. ಮತ್ತೊಂದು ವಿಚಾರ ನಿಮಗೆ ನೆನಪಿರಲಿ, ಇವುಗಳ ಮಹತ್ವ ಏನು? ನೀವು ಇಂಗ್ಲೀಷ್ ಭಾಷೆಯಲ್ಲಿ ಎ, ಇ, ಐ, ಓ, ಯು ಅನ್ನುವಂಥ 5 ಅಕ್ಷರಗಳನ್ನು ಗುರುತಿಸ್ತೀರಿ. ಅಲ್ಲಿ ಏನದರ ಮಹತ್ವ ಅಂದರೆ, ಯಾವುದೇ ಆಂಗ್ಲ ಪದವನ್ನು ಬರೀಬೇಕಾದ್ರೆ ಅದರಲ್ಲಿ ಯಾವುದಾದ್ರೂ ಒಂದು 5ರಲ್ಲಿ 1 ಅಕ್ಷರ ಇದ್ದೇ ಇರುತ್ತೆ. ಅದಿಲ್ಲದೆ ನೀವು ಇಂಗ್ಲೀಷ್ ಒಂದು ಪದವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಕನ್ನಡದಲ್ಲೂ ಕೂಡ ಯಾವುದೇ ಅಕ್ಷರ ಇಲ್ಲವೇ ಪದ ಪೂರ್ಣಗೊಳ್ಳಬೇಕಾದ್ರೆ ಈ ಸ್ವರಗಳ ಮಹತ್ವ ಅಥವಾ ಪಾತ್ರ ಬಹಳ ಮುಖ್ಯ. ಅಗೆ ತಲ್ಕಟ್ಟಿದೆ, ಆಗೆ ದೀರ್ಘ ಇಳಿ ಇದೆ, ಮತ್ತು ಹೀಗೆ ಏನೇನು ಚಿಹ್ನೆ ಇದೆ ಗಮನಿಸ್ಕೊಳ್ಳಿ. ಇದನ್ನು ನಾವು ವ್ಯಂಜನಗಳಿಗೆ ಸೇರಿಸಿದಾಗ ಅದೇ ಉಚ್ಚಾರವನ್ನು ಆ ಅಕ್ಷರ ಪಡೆಯುತ್ತೆ. ಗಾಗೆ ಸೇರಿಸಿದ್ರೆ ಗ, ಅಥವಾ ಈ ಅನ್ನುವಂಥ ಸೇರಿಸಿದ್ರೆ ಗೀ, ಅದಕ್ಕೆ ಓ ಸೇರಿಸಿದ್ರೆ ಗೋ, ಗಾಗೆ ಮತ್ತು ಔ ಸೇರಿದ್ರೆ ಗೌ. ಈ ಸ್ವರ ಚಿಹ್ನೆಗಳನ್ನು ಆ ವ್ಯಂಜನಗಳಿಗೆ ಸೇರಿಸುವುದರ ಮೂಲಕ ನಾವು ಪೂರ್ಣಾಕ್ಷರವನ್ನು ಪಡೀತೇವೆ. ನೋಡಿ, ಅನುಸ್ವರ ವಿಸರ್ಗ, ಅನುಸ್ವಾರ ವಿಸರ್ಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಿದು? 1 ನಾವು ಅನುಸ್ವಾರ ಅಂತ ಕರೀತೇವೆ. ಅದಕ್ಕೆ ಸ್ವತಂತ್ರ ಉಚ್ಚಾರದ ಸಾಮರ್ಥ್ಯ ಇಲ್ಲ. ಅದು ಯಾವುದೋ ಒಂದು ಸ್ವರದ ಜೊತೆ ಸೇರಿದಾಗ ಮಾತ್ರ ಉಚ್ಚಾರವನ್ನು ಪಡೆಯುತ್ತೆ. ಕಹ ಅಥವಾ ಅಹ ಆಗ ಮಾತ್ರ ವಿಸರ್ಗಾಕ್ಷರಕ್ಕೆ ಬೆಲೆ ಬರುತ್ತೆ. ಅಂ, ಕಂ, ದಂ, ಡಮ್ ಅಂದಾಗ ಮಾತ್ರ ಅನುಸ್ವಾರಕ್ಕೆ ಅರ್ಥ ಬರುತ್ತೆ. ಅದು ಅನುಸ್ವಾರ ಮತ್ತು ವಿಸರ್ಗಗಳನ್ನು ಕೂಡಿಸಿ ನಾವು ಯೋಗವಾಹಕಗಳು ಅಥವಾ ಯೋಗವಾಹಗಳು ಅಂತ ಕರಿತೇವೆ. ಯಾಕೆ ಯೋಗವಾಹಗಳು ಅಂದರೆ, ಯೋಗ ಅಂದರೆ ಜೊತೆಯಾಗಿ ಕೂಡಿ ಜೊತೆಯಲ್ಲಿ ಉಚ್ಚರಿಸಲು ಬರುವಂತಹ ಅಕ್ಷರಗಳು, ಅವೇ ಯೋಗವಾಹಕಗಳು. ಮತ್ತೊಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ವ್ಯಂಜನಾಕ್ಷರಗಳು ಅಂತ ಹೇಳಿದೆ. ಸ್ವತಂತ್ರವಾಗಿ ಉಚ್ಚರಿಸಲಾಗದ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಸ್ವರಾಕ್ಷರದ ಸಹಾಯ ಇವಕ್ಕೆ ಬೇಕು. ಈಗಾಗಲೇ ನೋಡಿದಿರಿ, ಸ್ವರ ಚಿಹ್ನೆಗಳು ಈ ವ್ಯಂಜನಾಕ್ಷರಗಳ ಜೊತೆ ಸೇರ್ಕೊಂಡಿದ್ದೇವೆ. ಆ ಎಂಬಂತಹ ಸ್ವರ ಎಲ್ಲ ಅಕ್ಷರಗಳಲ್ಲೂ ಸೇರ್ಕೊಂಡಿದೆ. ಈ ಎಲ್ಲ ಅಕ್ಷರಗಳಿಗೂ ಅ ಎಂಬ ಸ್ವರ ಸಹಾಯ ಮಾಡಿರೋದ್ರಿಂದ ಇವು ಪೂರ್ಣ ಅಕ್ಷರಗಳಾಗಿ ನಮ್ಮ ಮುಂದೆ ಕಾಣ್ತಾ ಇದ್ದೇವೆ. ಇಲ್ಲಾಂದರೆ ಕು, ಚು, ಟು, ತು, ಪು, ಮ, ಡು ಈ ರೀತಿ ಹೇಳಬೇಕಾಗಿತ್ತು. ಈಗ ಇದನ್ನು ಕ, ಖ, ಗ, ಘ, ङ ಈ ಪೂರ್ಣ ಅಕ್ಷರ ಹೇಳಬೇಕಾದ್ರೆ ಅ ಎಂಬ ಸ್ವರದ ಸಹಾಯ ಇದೆ ಇದಕ್ಕೆ. ಒಟ್ಟು ವ್ಯಂಜನಾಕ್ಷರಗಳು ಅಂದರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಅವುಗಳಲ್ಲಿ 2 ಬಗೆ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಯಾಕೆ ಇದನ್ನು ವರ್ಗೀಯ ಅವರ್ಗೀಯ ಅಂತ ವಿಭಾಗ ಮಾಡಿದ್ದೇವೆ? ಈ 2 ಭಾಗಗಳನ್ನು ಯಾಕೆ ಮಾಡ್ತೇವೆ? ಅದಕ್ಕೆ ಕಾರಣ ಇದೆ, ಮುಂದೆ ನೋಡಿ. ವರ್ಗೀಯ ವ್ಯಂಜನಾಕ್ಷರಗಳು ಕ ಇಂದ ಮಾವರೆಗೆ. ಇದಕ್ಕೊಂದು ಆಧಾರ ಇದೆ ವರ್ಗ ಮಾಡಲಿಕ್ಕೆ. ಅಂದರೆ ಉತ್ಪತ್ತಿ ಸ್ಥಾನವನ್ನು ಆಧರಿಸಿ ನಾವು ಇವುಗಳನ್ನು ವರ್ಗ ಮಾಡ್ತೇವೆ. ಏನಿದು ಉತ್ಪತ್ತಿ? ನಮ್ಮ ಬಾಯಿಯ ಗಂಟಲಿನ ನಿರ್ದಿಷ್ಟ ಅಂಗದಲ್ಲಿ ಈ ಅಕ್ಷರಗಳು ಉತ್ಪತ್ತಿ ಆಗ್ತವೆ. ಅದಕ್ಕಾಗಿ ಇವುಗಳನ್ನು ವರ್ಗ ಮಾಡ್ಕೊಂಡಿದ್ದೇವೆ. ಇನ್ನು ಅವರ್ಗೀಯ ವ್ಯಂಜನಗಳನ್ನು ಯಾಕೆ ವರ್ಗ ಮಾಡಿಲ್ಲ ಅಂದರೆ, ಇವು ಬಹು ಅಂಗದ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಅಂದರೆ ಯಾವುದೇ ನಿರ್ದಿಷ್ಟ ಧ್ವನ್ಯಂಗವನ್ನು ಆಧರಿಸದೆ ಸಂಕೀರ್ಣ ಸ್ಥಾನವನ್ನು ಹೊಂದಿರುವಂಥ ಅಕ್ಷರಗಳೇ
ಈ ಅವರ್ಗೀಯ ವ್ಯಂಜನಗಳು ಇವು 9 ಇರ್ತದೆ. ಇನ್ನು ಈ ಒಂದು ಕೋಷ್ಟಕವನ್ನು ಗಮನಿಸಿ ನೀವು. ಇಲ್ಲಿ ಉತ್ಪತ್ತಿ ಸ್ಥಾನವನ್ನು ಆಧರಿಸಿದಂತಹ ಸ್ಥಾನಗಳನ್ನು ಬರೆದಿದ್ದೇನೆ. ಅದು ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ ಅಂತೇಳಿ. ಇನ್ನು 2ನೇ ಕಾಲಮನ್ನು ಗಮನಿಸಿ, ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ವರ್ಗದ ಪ್ರಥಮ ಅಕ್ಷರಗಳನ್ನು ಪಟ್ಟಿ ಮಾಡಿದ್ದೇನೆ. ಅಲ್ಲಿ 3ನೇ ಸ್ಥಾನದಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಗುರುತಿಸಿದ್ದೇನೆ. ಹಾಗೆಯೇ ಮತ್ತೆ ಅಲ್ಪ ಪ್ರಾಣಾಕ್ಷರಗಳು ಬಂದಿದೆ, ಮತ್ತೆ ಮಹಾಪ್ರಾಣಾಕ್ಷರಗಳು ಬಂದಿದೆ, ಕೊನೆಯಲ್ಲಿ ಅನುನಾಸಿಕ ಅಕ್ಷರಗಳನ್ನು ಪಟ್ಟಿ ಮಾಡಿದ್ದೇನೆ. ಇವುಗಳ ಬಗ್ಗೆ ಸ್ವಲ್ಪ ಗಮನಿಸಿ ನೀವು. ಗಂಟಲ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕ, ಖ, ಗ, ಘ, ङ ಇವು ಕಂಠ್ಯ ಅಂದರೆ ಗಂಟಲು. ಅದನ್ನು ಹೇಳುವಾಗ ಸ್ಪಷ್ಟ ಉಚ್ಚಾರ ಬೇಕಂದರೆ ನೀವು ಗಂಟಲ ಸಹಾಯವನ್ನು ಪಡ್ಕೊಳ್ಳೇಬೇಕು. ಇನ್ನು ತಾಲವ್ಯ ನೋಡಿ, ಛ, ಛ, ಜ, ಝ, ಞ ದೌಡೆಯ ಸಹಾಯ ಬೇಕಿದಕ್ಕೆ. ದೌಡೆಯ ಸಹಾಯ ಇಲ್ಲದೆ ಇವುಗಳನ್ನು ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಇವು ತಾಲವ್ಯ. ಮೂರ್ಧನ್ಯ ಠ, ಠ, ಢ, ಢ, ಣ ಅಂಗಳ ಮೇಲ್ಭಾಗಕ್ಕೆ ನಾಲ್ಗೆ ತಾಕುತ್ತೆ. ಇದನ್ನು ನಾವು ಮೂರ್ಧನ್ಯಾಕ್ಷರಗಳು ಅಥವಾ ಅಂಗಳಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು, ಅದಕ್ಕೆ ಒಂದು ವರ್ಗ ಮಾಡ್ಕೊಂಡಿದೆ. ಇನ್ನು ನಿಮಗೆ ಗೊತ್ತೇ ಇದೆ ದಂತ್ಯ. ಈ ದಂತ ಅಂದರೆ ಹಲ್ಲು, ಹಲ್ಲಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳು ದಂತ್ಯಾಕ್ಷರಗಳು. ನೀವು ಹಲ್ಲಿಗೆ ನಾಲಿಗೆಯನ್ನು ತಾಕಿಸಿದರೆ ಹೇಳಲಿಕ್ಕೆ ಆಗೋದೇ ಇಲ್ಲ ಈ ಅಕ್ಷರವನ್ನು. ತಾ ಹೇಳಿ ನೋಡೋಣ. ತಾ ಹಲ್ಲು ಸಹಾಯ ಬೇಕು. ಹಲ್ಲು ಇಲ್ಲದೆ ಇರುವಂಥ ಮಕ್ಕಳು ತಾ ಹೇಳು ಅಂದರೆ ಪಾ ಹೇಳಿಬಿಡ್ತೇವೆ. ನೀವು ಗಮನಿಸ್ಕೋಬೇಕು. ತ, ಥ, ದ, ಧ, ನ ಇವು ದಂತ್ಯಾಕ್ಷರಗಳು. ಓಷ್ಠ್ಯ ಅಂದರೆ ತುಟಿ. ತುಟಿಯ ಸಹಾಯ ಇಲ್ಲದೆ ಇವುಗಳನ್ನು ಹೇಳಲಿಕ್ಕಾಗೋದು. ನೋಡಿ, ಪಾ ಅನ್ನುವಂಥ ಅಕ್ಷರವನ್ನು ತುಟಿ ಬೇರೆ ಬೇರೆ ಮಾಡಿಕೊಂಡೆ ಹೇಳಿ ನೋಡೋಣ. ಆ ಅಂದ್ಬಿಡ್ತೀರ. ಇನ್ನೂ ನಮ್ಮ ಹುಡುಗ ಬುದ್ಧಿವಂತಿದ್ದ, ಫ ಅಂತ ಹೇಳಿಬಿಟ್ಟು ತೋರಿಸ್ಬಿಟ್ಟ ಅವನು. ಹಾಗಲ್ಲ, ತುಟಿಯ ಸಹಾಯದಿಂದ ಹೇಳುವಂಥ ಅಕ್ಷರಗಳು ಓಷ್ಠ್ಯಾಕ್ಷರಗಳು ಅಂದರೆ ಪ, ಫ, ಬ, ಭ, ಮ. ಈ 2ನೇ ಮತ್ತು 3ನೇ ಅಕ್ಷರಗಳು ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳ ವ್ಯತ್ಯಾಸವನ್ನು ಗಮನಿಸಿ. ಅಲ್ಪಪ್ರಾಣಗಳು ಅಂದರೆ ಕಡಿಮೆ ಉಸಿರಿನಿಂದ ಹೇಳುವಂಥ ಅಕ್ಷರಗಳು. ಮಹಾಪ್ರಾಣಗಳು ಅಂದರೆ ಹೆಚ್ಚು ಉಸಿರಿನಿಂದ ಹೇಳುವಂಥ ಅಕ್ಷರಗಳು. ನೀವು ಗಮನಿಸಿ, ನಾನು ಈ ಪೇಪರ್ನ ಅಂದರೆ ಈ ಕಾಗದದ ತುಂಡನ್ನು ಮುಂದೆ ಇಟ್ಕೊಂಡಿದ್ದೇನೆ. ಅಕ್ಷರನ ಹೇಳುವಾಗ ಈ ಕಾಗದದ ತುಂಡಿನಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ. ಈ ಬದಲಾವಣೆಯ ಮೂಲಕ ಮಹಾಪ್ರಾಣ ಯಾವುದು, ಅಲ್ಪಪ್ರಾಣ ಯಾವುದು ನೀವು ಗಮನಿಸ್ಬೋದು. ಅಲ್ಪಪ್ರಾಣ ಹೇಳುವಾಗ ಇದು ಯಾವ ಸ್ಥಿತಿಯಲ್ಲಿರುತ್ತೆ, ಮಹಾಪ್ರಾಣ ಹೇಳಿದಾಗ ಈ ಪೇಪರ್ ಯಾವ ಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನು ಗಮನಿಸಿಬಿಟ್ರೆ ಭಾಷೆಯನ್ನು ಮಾತನಾಡುವಾಗ ಮಹಾಪ್ರಾಣ ಅಲ್ಪಪ್ರಾಣಗಳಲ್ಲಿ ತಪ್ಪಾಗೋದಿಲ್ಲ. ಬರೆಯುವಾಗಲೂ ಕೂಡ ನಿಮ್ಮ ಬರವಣಿಗೆಯಲ್ಲಿ ಅಲ್ಪಪ್ರಾಣ ಎಲ್ಲಿ ಬರಬೇಕು, ಮಹಾಪ್ರಾಣ ಎಲ್ಲಿ ಬರಬೇಕು ಅಂತ ಗೊತ್ತಾಗುತ್ತೆ. ಕೇಳಿಸ್ಕೊಂಡು ಬರ್ಕೊಳ್ಳುವಾಗ, ಉಕ್ತಲೇಖನ ತೆಗೆದುಕೊಳ್ಳುವಾಗ ಮತ್ತು ಮಾತನಾಡುವಾಗ, ಪಾಠವನ್ನು ಓದುವಾಗ ಮಹಾಪ್ರಾಣ ಅಲ್ಪಪ್ರಾಣಗಳಲ್ಲಿ ತಪ್ಪಾಗದೇ ಇರಬೇಕಾದ್ರೆ ಇದೊಂದು ಪ್ರಯೋಗವನ್ನು ಗಮನಿಸಿ. ನೋಡಿ, ನಾನು ಹೇಳ್ತಾ ಹೋಗ್ತೀನಿ ಅಕ್ಷರಗಳು. ಯಾವ ಅಕ್ಷರ ಬಂದಾಗ ಇದು ಅಲ್ಗೋದಿಲ್ಲ, ಯಾವ ಅಕ್ಷರ ಬಂದಾಗ ಇದು ಅಲ್ಗಾಡುತ್ತೆ ಗಮನಿಸಿ. ಕ, ಖ, ಗ, ಘ ಗಮನಿಸ್ತಾ ಇದ್ದೀರಾ. ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ನೀವು ಗಮನಿಸಿದಿರಿ ಇದನ್ನು. ಅಲ್ಪಪ್ರಾಣ ಹೇಳಿದಾಗ ಈ ಕಾಗದ ಬದಲಾಗೋದಿಲ್ಲ, ಮಹಾಪ್ರಾಣ ಹೇಳಿದಾಗ ಈ ಕಾಗದದ ತುಂಡು ಅಲ್ಗಾಡುತ್ತೆ. ಅಂದರೆ ಹೆಚ್ಚು ಉಸಿರು ಈಚೆಗೆ ಬರುತ್ತೆ. ಈ ರೀತಿಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಪ್ರಯೋಗ ಮಾಡ್ತಾ ಹೋದರೆ ನೀವು ಸ್ಪಷ್ಟವಾಗಿ ಉಚ್ಚರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆ ಕಾಲಂ ಬಗ್ಗೆ ಹೇಳೋದಾದರೆ, ಅಂದರೆ ಕೊನೆ ಪಟ್ಟಿನಲ್ಲಿರುವಂಥದ್ದು ಅನುನಾಸಿಕ ಅಕ್ಷರಗಳು. ಅಂದರೆ ನಾಸಿಕ ಅಂದರೆ ಮೂಗು. ಈ ಮೂಗಿನ ಸಹಾಯಕ್ಕೆ ಬೇಕು. ಮೂಗು ಹಿಡ್ಕೊಂಡು ಹೇಳೋಕ್ಕೋದ್ರೆ ಬರಲ್ಲ. ङ, ಞ, ಣ, ನ, ಮ ಇವುಗಳ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕಂದ್ರೆ ಮೂಗಿನ ಸಹಾಯ ಬೇಕೇ ಬೇಕು. ಮಕ್ಕಳೇ, ಇದಿಷ್ಟು ವರ್ಣಮಾಲೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಇನ್ನು ಅವರ್ಗೀಯ ವ್ಯಂಜನಗಳ ಬಗ್ಗೆ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಇನ್ನು ಒಂದು ಚಟುವಟಿಕೆಯನ್ನು ಮಾಡೋಣ. ಅದೇನೆಂದರೆ, ನಾನು ಕೆಲವು ಅಕ್ಷರಗಳನ್ನು ಹೇಳ್ತಾ ಹೋಗ್ತೀನಿ. ಬೇಗ ಒಂದು ಪೆನ್ನು ಮತ್ತು ನೋಟ್ಬುಕ್ ತೊಗೊಂಬಿಡಿ. ನಾ ಹೇಳುವಂಥ ಉಚ್ಚಾರಣೆಯನ್ನು ಗಮನಿಸಿ, ಕೇಳಿಸ್ಕೊಂಡು
ಅದು ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನೋದನ್ನು ಗ್ರಹಿಸ್ಕೊಂಡು ನೀವು ಬರೀಬೇಕಾಗತ್ತೆ. ಬರಿತೀರಲ್ವೇ? ಬೇಗ ಬೇಗ ಪೇಪರ್ ತೊಗೊಂಬಿಡಿ. ಹೇಳಾ? ವೆರಿ ಗುಡ್. ದನ, ಮತ್ತೊಮ್ಮೆ ಹೇಳ. ನ ದನ. ಗುಡ್. ಮತ್ತೊಂದು ಹೇಳ್ತಿದ್ದೀನಿ. ಧನ, ಮೊದಲನೇದು ದನ, ಆಮೇಲೆ ಧನ. ಕಂಠ, ಕಂಠ. ಭಾನು, ಮತ್ತೊಂದು ಬಾನು. ಮೊದಲನೇದು ಭಾನು, ಎರಡನೇದು ಬಾನು. ಕಳ, ಕಲ, ಮತ್ತೊಂದು ಅಕ್ಷರ. ಅರ, ಅ ರ, ಅರ, ಮತ್ತೊಂದು ಹರ. ಮತ್ತೊಂದು ಪದ ಹೇಳ್ತೀನಿ ನೋಡಿ. ಅಸು, ಅಸು, ಅಸು. ಹಸು, ಮತ್ತೊಂದು ಅಕ್ಷರ ಹಸು. ಗುಡ್. ಗಂಟೆ, ಇನ್ನೊಂದು ಘಂಟೆ. ವೆರಿ ಗುಡ್. ನೆಕ್ಸ್ಟ್ ಛಲ, ಮತ್ತೊಂದು ಛಲ. ತಳ, ನೆಕ್ಸ್ಟ್ ಥಲ. ಫಲ, ಪಲ, ಫಲ. ಫಳ, ಫಳ. ಮೂರು ಬರೀರಿ. ಫಲ, ಫಲ, ಫಳ. ನೆಕ್ಸ್ಟ್ ಭಜನೆ, ಬದನೆ. ಬರೀರಿ ಬೇಗ. ಬದನೆ. ನೆಕ್ಸ್ಟ್ ಬರ, ಬರ ಬರೆದ್ರ ಭಾರ. ಸರಿಯಾಗಿ ಬರ್ಕೊಳ್ಬೇಕು. ನಾನು ಹೇಳುವಂಥ ಉಚ್ಚಾರದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಗ್ರಹಿಸ್ಕೊಳ್ಬೇಕು ನೀವು. ಅದನ್ನು ಗ್ರಹಿಸಿದ್ರೇ ನೀವು ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗೋದು. ಮತ್ತೊಂದು ಪದ ಕೊಳ, ಕೊಳ. ನೆಕ್ಸ್ಟ್ ಕೋಲ, ಕೊಳ, ಕೋಲ. ಬರೆದಿರಿ ಅಲ್ವಾ? ಓಕೆ. ಕೊನೆ ಪದ ರಾರಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ರಾರಿ. ಓಕೆ. ಇನ್ನೊಂದು ಪದ ಲಾರಿ, ರಾರಿ, ಲಾರಿ. ಗುಡ್. ಮತ್ತೊಂದು ಧರ್ಮ. ಗಮನಿಸ್ಕೊಳ್ಬೇಕು ಮಹಾಪ್ರಾಣನ ಅಲ್ಪಪ್ರಾಣನ ಅಂತೇಳಿ. ಮತ್ತೊಂದು ದಮ, ದಮ. ಆಯ್ತಲ್ಲ ಬರೆದು? ಈಗ ನೀವು ಎಷ್ಟು ಸರಿ ಬರೆದಿದ್ದೀರಿ, ಎಷ್ಟು ತಪ್ಪಾಗಿವೆ ನೋಡೋಣ ಬನ್ನಿ. ನೋಡಿ ಮಕ್ಕಳೇ, ನೀವು ಬರೆದಿದ್ದು ಸರಿ ಇದೆಯಾ ನೋಡ್ಕೊಳ್ಳಿ. ಬೇಗ ಬೇಗ ಚೆಕ್ ಮಾಡಿ. ನೀವೇ ಒಂದು ಟಿಕ್ ಮಾಡ್ಕೊಳ್ಳಿ ಗುರುತಾಗಿ. ಎಲ್ಲರೂ ಸರಿಯಾಗಿ ಬರೆದಿದ್ರೆ ವೆರಿ ಗುಡ್. ಸ್ವಲ್ಪ ತಪ್ಪಾಗಿದ್ರೆ ಪರವಾಗಿಲ್ಲ, ತಿದ್ದುಕೊಳ್ಳಿ. ಮಹಾಪ್ರಾಣ ಅಲ್ಪಪ್ರಾಣಗಳ ಪ್ರಯೋಗವನ್ನು ನೀವು ಈ ರೀತಿ ಬಳಕೆ ಮಾಡಬೇಕು. ನೋಡಿ, ನಿಮ್ಮ ಉತ್ತರ ಸರಿಯಾಗಿದೆ, ಗಮನಿಸ್ಕೊಳ್ಳಿ. ಅಲ್ಲಿ ಗಂಟೆ, ಘಂಟೆ. ಛಲ, ಛಲ. ನೋಡಿ, ತಳ, ಥಳ. ಫಲ, ಫಲ. ಭಜನೆ, ಬದನೆ. ಗುಡ್. ಸರಿ ಇದೆ ಅನಿಸುತ್ತೆ. ಬರ, ಭಾರ. ಮಹಾಪ್ರಾಣ ಮತ್ತು ದೀರ್ಘ ಎರಡೂ ಇದೆ ನೋಡಿ. ಕೊಳ, ಕೋಲ. ರಾರಿ, ಲಾರಿ. ಗಮನಿಸಿ, ಧರ್ಮ ಮಹಾಪ್ರಾಣ ಇದೆ. ಎರಡನೇ ಪದ ದಮ. ವೆರಿ ಗುಡ್. ಮಕ್ಕಳೇ, ಇದೆಲ್ಲ ನೀವು ಮಾಡುವಂಥ ಪ್ರಯೋಗದ ಮೇಲೆ, ಅಭ್ಯಾಸದ ಮೇಲೆ ನಿಮಗೆ ಕರಗತವಾಗುತ್ತೆ. ಮಕ್ಕಳೇ, ಅನುಸ್ವಾರ ಹಾಗೂ ವಿಸರ್ಗ ಬಳಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೀನಿ. ನೋಡಿ, ಇಲ್ಲಿ ಅನುಸ್ವರ ನಾನು ಆಗಲೇ ಹೇಳಿದೆ, ಸ್ವರವನ್ನು ಅನುಸರಿಸಿ ಬರುವಂಥದ್ದು ಅನುಸ್ವಾರ. ಹಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಸ್ವತಂತ್ರ ಉಚ್ಚಾರಣೆ ಇಲ್ಲ ಅಂದೆ. ಆದರೆ ಹಾಗೆ ಬರುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ಅದರ ಧ್ವನಿ ವ್ಯತ್ಯಾಸ ಆಗುತ್ತೆ. ನೋಡಿ, ಕಂಕಣ ಹೇಳುವಾಗ ಯಾರ ಸಹಾಯಕ್ಕೆ ಬರ್ತಾರೆ ಅಂದರೆ, ಕೊನೆಯಲ್ಲಿ ಂಗಾ ಇದೆ ನೋಡಿ, ಂಗಾ ಉಚ್ಚಾರಣೆಯನ್ನು ಅದು ಪಡೆಯುತ್ತೆ. ಕಾ ಒಂದು ಸೊನ್ನೆ ಕಮ್ ಹೇಳ್ತೀವಿ, ಆದರೆ ಮತ್ತೊಂದು ಕಾ ಬಂದಾಗ ಕಂಕಣ ಹೇಳ್ತೀವಿ, ಕಂಕಣ ಹೇಳಲ್ಲ. ಅದಕ್ಕಾಗಿ ಪ್ರಥಮ ವರ್ಗದ ಕಾ ವರ್ಗದ ಹಿಂದೆ ಅನುಸ್ವಾರ ಬಂದರೆ ಂಗಾ ಸಹಾಯಕ್ಕೆ ಬರುತ್ತೆ. ಕಂಕಣ, ಅಂಕ, ಅಂಗ, ಭಂಗ, ಈ ರೀತಿ ಂಗಾ ಅನ್ನುವಂಥ ಉಚ್ಚಾರಣೆಯನ್ನು ಪಡೆಯುತ್ತೆ. ಎರಡನೇ ಸಾಲು ನೋಡಿ, ಚಚಜದಲ್ಲಿ ಇಂಗ್ಯ ಇದೆ. ಯಾವ ಅಕ್ಷರ ಹಿಂದೆ ಅನುಸ್ವರ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಚ ಹಿಂದೆ ಬಂದಾಗ ಇಂಗ್ಯ ಸಹಾಯಕ್ಕೆ ಬರುತ್ತೆ. ನೋಡಿ, ಅಲ್ಲಿ ಚಂಚಲ, ಅಂಚು, ಹಂಚು, ಮಂಚ, ಅಲ್ಲಿ ಇಂಗ್ಯ ಬರುತ್ತೆ ಹೊರತು ಂಗಾ ಬರಲ್ಲ ಅಥವಾ ಅಂ ಬರಲ್ಲ. ಮೂರನೇ ಸಾಲು ಗಮನಿಸಿ, ಟಟಡಣದಲ್ಲಿ ಣ ಅನ್ನುವಂಥದ್ದು ಕ ಅಕ್ಷರ, ಅಲ್ಲಿ ಅನುಸ್ವರ ಉಚ್ಚಾರಣೆ ಬೇರೆಯಾಗಿ ಬಳಕೆ ಆಗುತ್ತೆ. ಕುಂಟ ನೋಡಿ, ಣ ಹೇಳ್ತೀವಿ. ಭಂಡ, ಗಂಡ, ದಂಡು, ದಂಟು, ಣ ಹೇಳ್ತೀವಿ. ದಮ್ಡು ಹೇಳಲ್ಲ, ದಂಡು ಹೇಳಲ್ಲ, ದಮ್ಡು ಹೇಳಲ್ಲ. ಅದಕ್ಕಾಗಿ ಅನುಸ್ವರ ಬಳಕೆ ಒಂದು ಸೋಜಿಗವಾದಂತಹ ಬಳಕೆ ಕನ್ನಡ ಭಾಷೆಯಲ್ಲಿ. ನೋಡಿ, ತತದಲ್ಲಿ ಇಲ್ಲಿ ತಮ್ ಹೇಳ್ತೀವಿ, ಆದರೆ ಅದ್ರ ಮುಂದಾಕ್ಷರ ಏನಿದೆಯೋ ಅದನ್ನು ನೋಡ್ಕೊಂಡು ಅದ್ರ ವ್ಯತ್ಯಾಸವನ್ನು ಮಾಡಿಬಿಡ್ತೇವೆ. ತಂದು ಅಥವಾ ತಂದೆ, ಬಂಧು, ಸಂಧಿ, ಅಲ್ಲಿ ನ
ತತದದ ನ ಸಹಾಯಕ್ಕೆ ಬರ್ತಾ ಇದೆ. ಅನುಸ್ವರ ಅನ್ನುವಂಥದ್ದು ಸ್ವರವನ್ನು ಅನುಸರಿಸಿ ಬರುತ್ತದೆ, ಆದರೆ ಉಚ್ಚಾರಣೆಯನ್ನು ಮುಂದಿನ ವರ್ಗದ ಅಕ್ಷರದ ಅನುನಾಸಿಕವನ್ನು ಅನುಸರಿಸುತ್ತದೆ. ಇಲ್ಲಿ ನೋಡಿ, ಪಂಪ ಮಕಾರ ಬರ್ತಾ ಇದೆ, ಪಂಪ, ಸಂಪು, ಹಂಬಲ, ಈ ರೀತಿ. ನೀವು ಅನುಸ್ವರ ಬಳಕೆ ಸಂದರ್ಭ ಬಂದಾಗ ಇಂಗ್ಲೀಷ್ನಲ್ಲಿ ಹೇಗೆ ಪಿ ಯು ಟಿ ಪುಟ್ ಅಂದರೆ ಸು ಯು ಟಿ ಕುಟ್ ಅನ್ನಲ್ಲ, ಕಟ್ ಅಂತೀರಿ. ಆ ಉಚ್ಚಾರಣೆಯಲ್ಲಿ ಸಾಂದರ್ಭಿಕವಾಗಿ ಆಗುವ ಬದಲಾವಣೆ ಭಾಷೆಯ ಒಂದು ಸೊಗಸು. ನೀವು ಅದನ್ನು ಬಳಕೆ ಮತ್ತು ಅನುಭವದ ಮೇಲೆ ರೂಢಿಸ್ಕೊಳ್ಬೇಕಾಗಿದೆ. ಉಚ್ಚಾರಣೆಯಲ್ಲಿ ಇದು ಬಹಳ ಮುಖ್ಯ. ಮಕ್ಕಳೇ, ಈಗ ಅನುಸ್ವಾರ ಮತ್ತು ವಿಸರ್ಗಾಕ್ಷರಗಳನ್ನು ಜಾಣ್ಮೆಯಿಂದ ಬಳಸುವ, ಉಚ್ಚರಿಸುವ ಒಂದು ಪ್ರಯೋಗವನ್ನು ಮಾಡೋಣ. ನಾನು ಈಗಾಗಲೇ ಹೇಳಿದಂಥ ಎಲ್ಲ ಸೂಚನೆಗಳನ್ನು ನೀವು ಗಮನಿಸ್ಕೊಳ್ಬೇಕು. ನಾನು ಹೇಳುವಂಥ ಪದ ಉಚ್ಚಾರಣೆಯನ್ನು ಗ್ರಹಿಸಿ ನಂತರ ಬರೀಬೇಕು. ತೆಂಗು, ತೆಂಗು, ನೀವು ತೇ ಆದಮೇಲೆ ಏನು ಹಾಕಬೇಕು ಮತ್ತು ಗು ತೆಂಗು. ಕಂದ, ಕಂದ ಬರೀರಿ. ಖಂಡ, ಇಲ್ಲಿ ಮಹಾಪ್ರಾಣ ಜೊತೆಗೆ ಅನುಸ್ವರ ಇದೆ, ಖಂಡ. ಗುಂಡು ಬರೀರಿ ಮಕ್ಕಳೇ, ಗುಂಡು, ಸುಲಭ ಇದೆ ಅಲ್ವಾ, ಗುಂಡು. ದಂಟು, ಮನೆಗೆ ತರ್ತಿರಲ್ಲ ದಂಟು, ಸೊಪ್ಪಿಂದು, ದಂಟು. ಶೇಂಗಾ, ಶೇಂಗಾ ಅಂದರೆ ನೆಲಗಡಲೆ, ಹೌದು, ಶೇಂಗಾ ಬರೀರಿ. ಚೆಂಡು, ಎಸ್, ಚೆಂಡು. ನಂದಿ ಬರೀರಿ, ನಂದಿ, ಗುಡ್. ತಂದೆ, ಸುಲಭವಾದ ಪದ, ತಂದೆ. ಗುಂಪು ಬರೀರಿ, ಗುಂಪು ಬರೀರಿ, ಎಸ್. ಗೊಂಬೆ ಬರೀರಿ, ಗೊಂಬೆ. ಇದೆಲ್ಲ ಅನುಸ್ವರ ಬಳಕೆ ಇದೆ ಇಲ್ಲಿ. ಪಂಜು ಬರೀರಿ, ಪಂಜು, ಗುಡ್, ಪಂಜು. ಪಾಂಡು, ದೀರ್ಘ ಬರ್ಬೋದೇನೋ ಇಲ್ಲಿ ನೋಡಿ, ಪಾಂಡು, ವೆರಿ ಗುಡ್. ಹಂಚು, ಬರ್ಕೋಬೇಕು ಬೇಗ ಬೇಗ, ಹಂಚು, ಹಂಚು, ಗುಡ್. ಬೋಂಡ, ಹೌದು, ಬೋಂಡ, ಸರಿಯಾಗಿ ಬರೀಬೇಕು. ಬೊಂಡ ಅಂತ ಬರೆದ್ರೆ ತಪ್ಪಾಗುತ್ತೆ, ಬೋಂಡ ಸರಿಯಾಗಿ ಬರೀರಿ, ಓಕೆ. ರಂಪ, ಚಿಕ್ಕ ಮಕ್ಕಳು ಮಾಡ್ತದಲ್ಲ ಮನೆಯಲ್ಲಿ, ರಂಪ ಬರೀರಿ. ಸಂಜೆ, ಸಂಜೆ, ಗುಡ್. ಹೆಂಚು, ಮನೆಗೆ ಬಳಸ್ತೀವಲ್ಲ, ಹೆಂಚು, ವೆರಿ ಗುಡ್, ಹೆಂಚು. ಇನ್ನೊಂದು ಪದ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸಂಬಂಧ ಬರೀರಿ, ಸಂಬಂಧ, ಗುಡ್. ಚಂದನ ಬರೀರಿ, ಚಂದನ, ಗುಡ್. ಮಂಜುಳ ಬರೀರಿ, ಮಂಜುಳ, ಗುಡ್. ಸಂಜಯ ಬರೀರಿ, 3 ಅಕ್ಷರ, ಸಂಜಯ. ನೆಕ್ಸ್ಟ್, ಈಗ ಒಂದು ಪದ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಕೌಟುಂಬಿಕ ಬರೀರಿ, ಕೌಟುಂಬಿಕ, ವೆರಿ ಗುಡ್, ಬರೆದ್ರಾ? ದುಃಖ, ವಿಸರ್ಗಾಕ್ಷರ ಇದೆ ಇಲ್ಲಿ, ದುಃಖ ಬರೀರಿ, ಗುಡ್. ಈಗ ನೀವು ಬರೆದಿರುವಂಥ ಪದಗಳಲ್ಲಿ ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ನೋಡಿ, ಆಮೇಲೆ ಸರಿ ಮಾಡ್ಕೊಳ್ಳೋಣ, ಮಾಡೋಣ ಅಲ್ವೇ? ಈಗ ಗಮನಿಸಿ, ನೀವೆಷ್ಟು ಸರಿ ಬರೆದಿದ್ದೀರಿ, ಎಷ್ಟು ತಪ್ಪು ಬರೆದಿದ್ದೀರಿ ನೋಡಿ, ಅಲ್ಲಿ ಗಮನಿಸ್ಕೊಳ್ಳಿ. ಅಲ್ಲಿ ನೋಡಿ, ಯಾವ್ಯಾವುದು ಸರಿ ಇದೆ, ಯಾವ್ಯಾವುದು ತಪ್ಪಾಗಿ ಬರೆದಿದ್ದೀರಿ ತಿದ್ಕೋಬೇಕು. ತೆಂಗು, ಕಂದ, ಖಂಡ, ಗುಂಡು, ದಂಟು, ಶೇಂಗಾ, ಚೆಂಡು, ಪ್ರತಿಯೊಂದನ್ನು ಗಮನಿಸಿ. ಸರಿ ಇರೋದಕ್ಕೆಲ್ಲ ಒಂದೊಂದು ಟಿಕ್ 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 ಹಾಕೊಳ್ಳಿ, ಗುಡ್. ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡೋಣ. ನೋಡಿ, ಕೆಲವು ಪದಗಳು ಕೆಳಗಡೆ ಬಂತು ನೋಡಿ, ಆ ಪದಗಳನ್ನು ಕೂಡ ನೀವು ಗಮನಿಸ್ಕೊಂಡು ನಿಮ್ಮಲ್ಲಿ ತಿದ್ಕೊಳ್ಳಿ. ಈ ರೀತಿ ನಮ್ಮ ಕನ್ನಡ ಪದಗಳನ್ನು ಉಚ್ಚಾರಣೆಯ ದೃಷ್ಟಿಯಿಂದ, ಬಳಕೆಯ ದೃಷ್ಟಿಯಿಂದ ಪ್ರಯೋಗ ಮಾಡ್ತಾ ಮಾಡ್ತಾ ನಮ್ಮ ಭಾಷೆ ಶುದ್ಧವಾಗುತ್ತೆ, ಬರವಣಿಗೆ ಶುದ್ಧವಾಗುತ್ತೆ, ಉಚ್ಚಾರಣೆ ಶುದ್ಧವಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಭಾಷೆ ಬಳಕೆ ಚೆನ್ನಾಗಿತ್ತಂದರೆ ಭಾವನೆಗಳು ಚೆನ್ನಾಗಿರ್ತವೆ. ಭಾವನೆಗಳು ಚೆನ್ನಾಗಿತ್ತು ಅಂದರೆ ಬದುಕು ಹಸನಾಗುತ್ತೆ. ಭಾಷೆಗೂ ಬದುಕಿಗೂ ಭಾವನೆಗೂ ಬಹಳ ಸಂಬಂಧ ಇದೆ. ಮಕ್ಕಳೇ, ಇದೊಂದು ವಿಡಿಯೋ ನೋಡೋಣ, ಬಹಳ ಸುಂದರವಾಗಿದೆ. ನಮ್ಮ ಮಲ್ಲಿಕಾರ್ಜುನ್ ಅಂತೇಳಿ ಬೀದರ್ ಕಡೆಯವರು ಭಾಳ ಸುಂದರವಾಗಿ ಇದನ್ನು ಸಂಯೋಜನೆ ಮಾಡಿದ್ದಾರೆ. ಈ ಹಾಡನ್ನು ಕೇಳ್ತಾ ಆನಂದ ಪಡಿ. ನಾನು ಆಗಲೇ ಹೇಳಿದೆ ಆರಂಭದಲ್ಲಿ, ಗುರಿ ಇರಬೇಕು. ಗುರಿ ಇರಲಿ, ಬಾಳಿನಲ್ಲಿ ಸಾಧಿಸುವ ಛಲವಿರಲಿ, ನೇರ ನಡೆನುಡಿ ಇರಲಿ, ಭಾವ ಅದಾವಿರಲಿ, ಶಿಸ್ತು ಶ್ರದ್ಧೆಗಳು ಇರಲಿ,
ಕೈಗೊಂಡ ಕಾರ್ಯದಲ್ಲಿ ಒತ್ತು ಕೊಡು ಸಾಧನೆಗೆ ಮುದ್ದು ರಾಮ. ಶಿವಪ್ಪ ಅವರ ಮಾತು ಸಾಧನೆಗೆ ಒತ್ತು ಕೊಟ್ಟಂತಹ, ಸಾಧನೆಯ ಶಿಖರವನ್ನೇರಿದಂತಹ ಈ ಸಾಧಕರ ಒಂದು ಹಾಡು ನೀವು ಕೇಳ್ತಾ ಇದ್ದೀರಿ. ಹಾಡೆಲ್ಲ ಕೇಳಿದ ಮೇಲೆ ಮತ್ತೆ ವಾಪಸ್ ಬರ್ತೀನಿ, ಒಂದು ಸರಿ ಕೇಳಿಬಿಡಿ. ಕೇಳ್ತಿರಲ್ವ ಮಕ್ಕಳೇ? ಅನೇಕ ಜನ ಮಹನೀಯರನ್ನು ನೀವು ನೋಡಿದ್ರಿ. ಅವ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀವು ತಿಳಿಬೇಕು. ಅವರ ಸಾಧನಾ ಪಥವನ್ನು ನೀವು ಅರಿತದ್ದೇ ಆದರೆ ನೀವು ಕೂಡ ಗುರಿ ಮುಟ್ಟಲಿಕ್ಕೆ ಒಂದು ಹಾದಿ ಸಿಗುತ್ತೆ. ನಮ್ಮ ಮಕ್ಕಳಿಗೆ ಯಾರು ಹೀರೋ ಅಂತಂದರೆ ಈ ಹಾಡಿನಲ್ಲಿ ಬಂದಂಥ ಎಲ್ಲರೂ ಕೂಡ ಮಹನೀಯರು ಹೀರೋ ಆಗಬೇಕು. ಹೀರೋ ಅಂದರೆ ನಮ್ಮ ಬದುಕಿನ ಮಾರ್ಗದ ಗುರಿಯನ್ನು ಸಾಗಿಸಲಿಕ್ಕೆ, ಗುರಿಯನ್ನು ಸೇರಲಿಕ್ಕೆ ಬೇಕಾದಂತಹ ಸ್ಫೂರ್ತಿದಾಯಕ ಬದುಕಿನ ಒಂದು ಅನುಭವ ಈ ವ್ಯಕ್ತಿಗಳು ಕೊಡ್ತಾರೆ. ಅದಕ್ಕಾಗಿ ನಾನು ಬದುಕಿನಲ್ಲಿ ಒಂದು ಗುರಿ ಇಟ್ಕೊಳ್ಬೇಕು ಅಂತಂದರೆ ಆ ಎಲ್ಲ ಮಹನೀಯರ ಜೀವನ ಚರಿತ್ರೆಯನ್ನು ನಾವು ಗಮನಿಸಬೇಕು. ಇರಲಿ, ಇವತ್ತು ನಿಮಗೆ ಈ ಒಂದು ಕೆಲಸ ಯಾಕಪ್ಪ ಅಂತಂದರೆ, ನಿಮಗೆ ಈ ಕನ್ನಡ ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಒಂದು ಕಡೆ ಬರೆದು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳದ್ದು ಒಂದು 10-20 ಪಟ್ಟಿ ಮಾಡಿ, ಈ ಹಾಡಿನಲ್ಲಿ ಬಂದಂಥ ಎಲ್ಲ ಮಹನೀಯರ ಒಂದು ಪಟ್ಟಿ ಮಾಡಬೇಕು. ಒಂದು 10 ಆದರೂ ಸರಿ. ಈ ಹಾಡು ಕೇಳಿದ್ರಲ್ಲ, ಆ ಹಾಡಿನಲ್ಲಿ ಬಂದಂಥ ಮಹನೀಯರ ಒಂದು 10 ಜನದ ಹೆಸರಾದ್ರೂ ನೀವು ಪಟ್ಟಿ ಮಾಡಿ ನಿಮ್ಮ ಗುರುಗಳಿಗೆ ಒಪ್ಪಿಸಬೇಕು. ನಿಮ್ಮ ಶಾಲಾ ಗುರುಗಳಿಗೆ ವಾಟ್ಸಪ್ ಮೂಲಕ ಕಳಿಸ್ಬೇಕು. ನಿಮಗಾಗಿ ಶಾಲೆ ಕಾಯ್ತಾ ಇರುತ್ತೆ. ಶಾಲೆ ಖಂಡಿತ ತೆರೆಯುತ್ತೆ. ಅಲ್ಲಿ ತನಕ ಕಲಿಕೆಯನ್ನು ನಿಲ್ಲಿಸಬಾರ್ದಲ್ಲ ನೀವು. ಅದಕ್ಕಾಗಿ ನಿಮಗೆ ಈ ಒಂದು ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಪಾಠವನ್ನು ಕೇಳಿದ್ರಲ್ಲ, ಮತ್ತೊಂದು ಪಾಠದ ಜೊತೆ ನಿಮ್ಮ ಜೊತೆ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬಾಯ್ ಬಾಯ್.